ಒಂದು ಅರಣ್ಯದಲ್ಲಿ ಬೇತಾಳ ಎಂಬ ಚಿಕ್ಕ ಹುಲಿಮರಿ ಇತ್ತು. ಎಲ್ಲರೂ ಅದನ್ನು ಚೆನ್ನಾಗಿ ಇಷ್ಟಪಡುತ್ತಿದ್ದರು. ಆದರೆ ಅದು ಸಾಹಸಗಳಿಗೆ ತುಂಬ ಆಸಕ್ತ. ಒಂದು ದಿನ ಬೇತಾಳ ಒಂದು ಹಳೆಯ ನಕ್ಷೆ ಪಟ್ಟಿತು. ಆ ನಕ್ಷೆಯಲ್ಲಿ ಒಂದು ಚಿರಂಜೀವ ಜಲಧಾರೆಯ ಸ್ಥಳವಿತ್ತು. ಆ ಜಲಧಾರೆ ನಂಬಿಕೆ ಪ್ರಕಾರ ಅಮೂಲ್ಯ ಶಕ್ತಿ ಕೊಡುತ್ತಿತ್ತಂತೆ. ಬೇತಾಳ ತನ್ನ ಸ್ನೇಹಿತರಾದ ಲೋಲ, ನರಿ, ಚಿಕ್ಕಿ, ಕೊರೆಮಾರಿ ಮತ್ತು ಹಣ್ಣು ತಿನ್ನುವ ಗೂಗು ತೋತೆಯೊಂದಿಗೆ ಪ್ರಯಾಣ ಆರಂಭಿಸಿತು. ಈ ಪ್ರಯಾಣ ಸುಲಭವಲ್ಲ. ಕತ್ತಲ ಕಾಡು, ಕುಡಿದ ಹಳ್ಳಗಳು ಮತ್ತು ಮೂಡಲ ಮಳೆಗಳು ಅವರನ್ನು ತಡೆಹಿಡಿದವು. ಒಮ್ಮೆ ದೊಡ್ಡ ಕೆರೆಯಂಚೆ ಹಾವೊಂದು ಅವರ ದಾರಿ ತಡೆದಿತ್ತು. ಆದರೆ ಗೂಗು ತೋತೆ ತನ್ನ ತೂಕಕ್ಕತ್ತದ ಗಟ್ಟಿದ ನಗೆಯಿಂದ ಹಾವನ್ನು ಗಾಬರಿಗೊಳಿಸಿ ಓಡಿಸಿತು. ಮುಂದಿನ ಹಂತದಲ್ಲಿ ದೊಡ್ಡ ಬಂಡೆಯೊಂದು ಅವರ ಮೇಲೆ ಉರುಳಲು ಬಂತು. ಆದರೆ ಚಿಕ್ಕಿ ತನ್ನ ವೇಗದಿಂದ ಎಲ್ಲರನ್ನೂ